ಶಾಸಕ ಶಿವರಾಮ ಹೆಬ್ಬಾರ್ ಅವರ ಸತತ ಪ್ರಯತ್ನಕ್ಕೆ ಈಗ ದೊಡ್ಡ ಯಶಸ್ಸು ಸಿಕ್ಕಿದೆ. ಮುಂಡಂಗೋಡ ಭಾಗದ ರೈತರು ಇಷ್ಟು ದಿನ ಅನುಭವಿಸುತ್ತಿದ್ದ ಕರೆಂಟ್ ಕಣ್ಣ ಮುಚ್ಚಾಲೆಗೆ ಈಗ ಬ್ರೇಕ್ ಬೀಳುವ ಕಾಲ ಹತ್ತಿರ ಬಂದಿದೆ. ವಿಧಾನಸಭೆಯ ಕಲಾಪದಲ್ಲಿ ಇಂದು ವಿಷಯ ಪ್ರಸ್ತಾಪಿಸಿದ ಹೆಬ್ಬಾರ್ ಅವರು ಹಾವೇರಿ ರೈಲ್ವೆ ಟ್ರ್ಯಾಕ್ನಿಂದಾಗಿ ಮಳಗಿಪಾಳ ಹಾಗೂ ಬದನಗೋಡ ಭಾಗದ ರೈತರಿಗೆ ದಿನಕ್ಕೆ ಬರೋಬ್ಬರಿ 7 ಗಂಟೆ ಕರೆಂಟ್ ಸಿಗುತ್ತಿಲ್ಲ ಅನ್ನೋ ನೋವನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇನ್ನು ರೈತರ ಈ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಕಾತೂರು ಗ್ರಾಮದಲ್ಲಿ ಈಗಾಗಲೇ ಗುರುತಿಸಲಾಗಿರುವ ಜಾಗದಲ್ಲಿ 110 ಕೆವಿ ಸಾಮರ್ಥ್ಯದ ನೂತನ ವಿದ್ಯುತ್ ಗ್ರಿಡ್ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ರೈತರಿಗೆ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಸಿಗುವುದು ಗ್ಯಾರಂಟಿ ಎನ್ನಲಾಗಿದೆ. ಒಟ್ಟಿನಲ್ಲಿ ಹಲವು ದಿನಗಳ ರೈತರ ಬೇಡಿಕೆಗೆ ಕೊನೆಗೂ ಸರ್ಕಾರ ಹೋಗೊಟ್ಟಿದ್ದು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಬಲ ಸಿಗುವ ನಿರೀಕ್ಷೆ ಇದೆ. ಅಧ್ಯಕ್ಷೆ, ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಇಂಧನ ಸಚಿವರಿಗೆ ಪ್ರಶ್ನೆಯನ್ನ ಕೇಳಿದೆ. ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ. ಸಭಾಧ್ಯಕ್ಷ ಏನಾಗಿದೆ, ಉತ್ತರ ಕನ್ನಡ ಜಿಲ್ಲೆಗೆ ಕರೆಂಟ್ ಬರಬೇಕು ಅಂತಂದ್ರೆ ನಮ್ಮ 3 ಜಿಲ್ಲೆಗಳಿಂದ ಕರೆಂಟ್ ಬರಬೇಕು. ಒಂದು ಉತ್ತರ ಕನ್ನಡ ಜಿಲ್ಲೆ, ಒಂದು ಧಾರವಾಡ ಜಿಲ್ಲೆ, ಮತ್ತೊಂದು ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಸಪ್ಲೈ ಆಗ್ತಕ್ಕಂಥ ಕರೆಂಟ್ನಲ್ಲಿ ನಮಗೆ ಯಾವುದೇ ಇವತ್ತು ಪಂಪ್ ಸೆಟ್ಗಳು ಚಾಲು ಆಗ್ತಾ ಇಲ್ಲ. ಅಲ್ಲಿ ಏನಾಗಿದೆ, 2 ಟ್ರೈನ್ ಲೈನ್ ಹೋಗ್ತಾ ಇದೆ. ಟ್ರೈನ್ ಲೈನ್ಗೆ 33 ಕೆವಿ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಾರೆ. ಅವರು ವಿದ್ಯುತ್ ಸರಬರಾಜು ಮಾಡಿದಾಗ ಆ ಸಮಯ 7 ಗಂಟೆ ಸಮಯ ನಮಗೆ ವಿದ್ಯುತ್ ಕಟ್ ಮಾಡ್ತಾರೆ. ಇದರಿಂದ ನೀರಾವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ರೈತರಿಗೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವರು ಡಿಟೇಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ನನಗೆ ಉತ್ತರ ಸಮಾಧಾನ ಇದೆ. ಅದಕ್ಕಾಗಿ ನಾನು ಸಚಿವರಿಗೆ ವಿನಂತಿ ಮಾಡಿದ್ದೇನೆ. ಇದಕ್ಕೆಲ್ಲ ಪರಿಹಾರ ಅಂದರೆ ಮುಂಡಗೋಡ ತಾಲೂಕಿನ ಕಾತೂರಿನಲ್ಲಿ 1 ಹೆಕ್ಟೇರ್ ಜಾಗವನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ಅಲ್ಲಿ ಒಂದು 110 ಕೆವಿ ಸ್ಟೇಷನ್ ಅನ್ನು ನಮಗೆ ಕೊಟ್ಟರೆ ಈಗಾಗಲೇ ಪ್ರಸ್ತಾವನೆ ಸಚಿವರಿಗೆ ಕೊಟ್ಟಿದ್ದೇನೆ. ಕೊಟ್ಟು ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಅದನ್ನು ಸಚಿವರು ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಶಿವರಾಮ್ ಹೆಬ್ಬಾರ್ ಹೇಳೋದನ್ನ ಈಗಾಗಲೇ ಅವರು ಲ್ಯಾಂಡ್ ಬೇಕು ನಮಗೆ ಅಷ್ಟೇ. ಈಗ ಲ್ಯಾಂಡ್ ಇದೆ ಅಂತ ಹೇಳಿದ್ದಾರೆ. ಆ ಲ್ಯಾಂಡನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬೋರ್ಡಿಗೆ ತಂದುಬಿಟ್ಟು ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡ್ತಾರೆ.